ಮಾರ್ಕೆಟ್ನಲ್ಲಿ ಸರ ಮೋಸ ಅನ್ನೋಕ್ಕೇನು ಸರ ಈಗ ನಮಗೆ ಹೇಳಿರೋದು ಏದು ಅಂತ ಭಾಳ ಹೇಳ್ಯಾರ. ಆದ್ರೆ ನಮಗೇನಂದ್ರೆ ಇಲ್ಲಿ 3,000 ರೂಪಾಯಿ ಕೆಜಿ ಅಂದ್ರೆ 2.5 ಲಕ್ಷ ರೂಪಾಯಿ ನಾಗೆ ನಾಗಪ್ಪ ಬೇಕಾದಾಗ ಕೋಟಿಗಟ್ಟಲೆ ಆಗ್ಬಿಟ್ಟ ಮನುಷ್ಯ ಅಂತಾರೆ. ಆಸೆಗಳ ಮನುಷ್ಯಾಗ ಒಂದೇ ಇಂಥ 2.5 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಇಂಥ ಹಣ್ಣು ಐತೆ ಅಂದ್ರೆ ಅದ್ರೊಳಗೆ ಯಾರಾದ್ರೂ ಕಾಮನ್ ಆಗಿ ಕೇಳ್ತಾರೆ ಸರ್ ನಮ್ಮನ್ನು. ಈಗ ನಾವೇನಂತೀವಿ ಎಲ್ಲ ಹಣ್ಣಕ್ಕಿಂತ ಏನಂದ್ರೆ ಸ್ವೀಟ್ ಜಾಸ್ತಿ ಇರ್ತಂತ ನಾ ಹೇಳ. ಈ ಮಾವಿಗೆ ಸರ ವಿಷಯ ಏನಕ್ಕೇನಲ್ಲ, ಸಿಹಿ ಅಂಶಗಳು ಜಾಸ್ತಿ ಐತೆ ಸರ್ ಇದು. ಆಮೇಲೆ ಹುಳಿ ಅಂಶ ಕಮ್ಮಿ ಇರ್ತೈತಿ. ಎಲ್ಲ ಹಣ್ಣಕ್ಕಿಂತ ಹುಳಿ ಜಾಸ್ತಿ ಇರ್ತದೆ ಕಾಯಿದ್ದಾಗ. ಇದೇನಂದ್ರೆ ಹುಳಿ ಅಂಶ ಕಾಯಿದ್ದಾಗ ಆದ್ರೂ ಹುಳಿ ಅಂಶ ಕಮ್ಮಿ ಇರ್ತೈತಿ. ಈ ಹಣ್ಣಿಂದ ತಳಿ 21 ಗಿಡ ಬಿಟ್ರೆ ಸರ 21 ಗಿಡ. 21 200 ಗಿಡದಲ್ಲಿ ಒಂದು 20 ಗಿಡ ಹೋದ್ರು 180 ಗಿಡ ಹೋದ್ರು. 180ರಲ್ಲಿ ನಮಗೆ ಏನಂದ್ರೆ 21 ಗಿಡ ಕಾಯಿ ಬಿಡ ಸರ 21 ಕೆಜಿನ ಇದಾಗಿದೆ ಸರ್. 21 ಗಿಡ ಹೌದು ಉಳಿಕಿದ್ದು ಯಾವ ಏನೇನೋ ಅಷ್ಟು ಸಂಪೂರ್ಣವಾಗಿ ಬಿಟ್ಟಿಲ್ಲ ಸರ್. ಹೆಂಗ್ ಮಾರಿದ್ರಿ? 3,000 ರೂಪಾಯಿ ಕೆಜಿ ಮಾರ್ಕೊಟ್ರೆ ಸರ್. ಇದು 1 ಲಕ್ಷ ಹೇಳಿದ್ರೆ 80,000 ಹೇಳಿದ್ರೆ ಲಕ್ಷ 2 ಲಕ್ಷ ಅಂದ್ರೆ ಇಲ್ಲಿಂದ ಅವು ಔಟ್ ಆಫ್ ಏರಿಯಾ ಕಳಿಸ್ಬೇಕು. ಅದೆಲ್ಲ ಮಾರ್ಕೆಟ್ಗೆ ತಿಳ್ಕೊಬೇಕು. ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಂದ ಅಲ್ಲಿಗೆ ಜಪಾನಕ್ಕೆ ಕಳಿಸ್ಬೇಕಾದ್ರೆ ಮತ್ತೆ ಎಲ್ಲ ಟ್ರಾನ್ಸ್ಪೋರ್ಟಿಂದ ಎಲ್ಲ ತಿಳ್ಕೊಬೇಕು ಸರ್. ನಾವು ಅನ್ಫೋರ್ಡ್ ಮಂದಿ ಅದ್ರ ಬಗ್ಗೆ ಜಾಸ್ತಿನೇ ಓದಿಲ್ಲ. ಆದರೆ ನಮಗೆ ಇದು ಹಣ್ಣು ಬಂದ ಮೇಲೆ ಜಾಸ್ತಿ ಒಂದು ಅಲ್ಲೆಲ್ಲಿ ಮಾರ್ಕೆಟ್ ತಿಳ್ಕೊಬೇಕಾಗೈತಿ ನಾವು. ಏನು ಸರ್, ಬೆಳೆಸೋದೇನು ದೊಡ್ಡ ಮಾತಲ್ಲ ಸರ್. ಬೆಳೆಸಿದ ಮೇಲೆ ಮಾರ್ಕೆಟ್ ಇದನ್ನ ಸೇಲ್ ಮಾಡ್ಕೋರು ಭಾಳ ಕಷ್ಟ ಐತಿ. ಬೆಳೆಸೋದು ದೊಡ್ಡದಲ್ಲ, ಬೆಳೆಸಿಂದ ತಂದು ಬೆಳೆಸ್ಬಿಟ್ಟಿವಿ, ಸಸಿಗಳನ್ನ ಹಾಕಿಬಿಟ್ಟಿವಿ, ಫಲ ಬಿಟ್ಟೈತಿ. ಆ ಫಲದಿಂದ ನಾವು ಎಲ್ಲಿ ಕಳಿಸ್ಬೇಕು ಅನ್ನೋದು ನಮಗೆ ನಿನ್ನ ಅದ್ರದ್ದು ಮಾರ್ಗದರ್ಶನ ತಿಳ್ಕೊಬೇಕಾಗೈತಿ. ಈಗ ಗಿಡಲಿಂದ ಗಿಡ ಸರ 10 ಫೂಟ್ ಹಾಕಿಂದ ಸರ್. ಇದು ನಮ್ದು 20 ಇದು ಕೆಸರ್ ಐತೆ. ಅದ್ರ ನಡಕ ಇದನ್ನ ಒಂದು 20 ಕೇಸರ್ ಐತ್ರಿ. ಅದ್ರ ಮಧ್ಯ ಸರ್ ಮಧ್ಯದಲ್ಲಿ ಹಚ್ಚಿದ್ವಿ ಸರ್. ಒಂದು ಸಸಿ 2,000 ರೂಪಾಯಿದಂಗ ಎಷ್ಟು ಸಸಿ ಹಚ್ಚಿದ್ರಿ? 200 ಗಿಡ ಸರ್. 200 ಸಸಿಗಳ ಹಚ್ಚಿರಿ ಸರ್. ಸರ್ ಎಷ್ಟು ವರ್ಷದಿಂದ ಹಚ್ಚಿದ್ರಿ? ಈಗ ಅದು ನಮ್ದು ನಾಳೆ 8ನೇ ತಿಂಗಳು ಬಂತಂದ್ರೆ 3 ವರ್ಷ ಫೈನಲ್ ಮುಗಿದ್ರಿ. 3 ವರ್ಷ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಮುಗಿದು 3 ವರ್ಷಕ್ಕೆ ಫಲ ಸಿಕ್ತಿ ಸರ್. 3 ವರ್ಷಕ್ಕೆ ಅಲ್ಲೊಂದು ಒಂದು ಗಿಡಕ್ಕೆ 2-3 1-2 ಬಿಡತ್ತಿದೆ ಮೇಜ್ ಹಾಕಿ. ಸರ್ ಅಂದ್ರೆ ಕಲರ್ ಬಿಡ್ಬೇಕಾದ್ರೆ ಹೂವು ಒಂಥರ ಕೆಂಪು ಪ್ಲಸ್ ಕಾಯಿನ ನಮ್ಮ ಈಗ ನಮ್ಮ ಕೆಸರು ಬಿಡ್ತಲ್ಲ ಹೂವು ಅದ ಟೈಮಿಗೆ ಇದು ಅದ ಲೆಕ್ಕಕ್ಕೆ ಬಿಡುತ್ತೆ ಸರ್. ಅದ ಟೈಮಿಗೆ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಏನು ಡಿಫ್ರೆನ್ಸ್ ಇಲ್ಲ? ಇಲ್ಲ ಸರ್, ಏನು ಡಿಫ್ರೆನ್ಸ್ ಇಲ್ಲ. ಈ ಎಲೆ ಗೆರಿಗೂ ನಮ್ಮ ಆ ಎಲೆ ಗೆರಿಗೂ ಸ್ವಲ್ಪ ಡಿಫ್ರೆನ್ಸ್. ಇದು ಅಂದ್ರೆ ಎಲೆ ಸ್ಮೂತ್ ಇರ್ತೈತೆ, ಅದು ಸ್ವಲ್ಪ ಬಿರ್ಸಿರುತ್ತೆ ನಮ್ದು. ಬಿರ್ಸಿ ಬರುತ್ತೆ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಲ್ತಾವರಿ ಗ್ರಾಮದಲ್ಲಿದ್ದೀನಿ. ಇದೇನು ವಿಶೇಷ ಅಂತಂದ್ರೆ ನೀವು ನೋಡ್ಬೋದು ಇಲ್ಲಿ ಮಾವಿನ ತೋಟ. ಇವರು ನಮ್ಮ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಮಿಯಾಜಾಕಿ ಅತಿ ದುಬಾರಿ ಆದಂಥ ಮಿಯಾಜಾಕಿ ಮಾವನ್ನು ಬೆಳೆದಂಥ ರೈತರು. ಇವನು ಮಿಯಾಜಾಕಿ ಸಸಿಗಳನ್ನು ಯಾವ ಥರ ತಂದರು ಮತ್ತು ಅದು ಯಾವ ಥರ ಅವ್ರಿಗೆ ಆರ್ಥಿಕವಾಗಿ ಲಾಭ ಕೊಡ್ತು ಅಥವಾ ಕಷ್ಟ ಆಯ್ತು, ಜೊತೆಗೆ ಇದು ನಿರ್ವಹಣೆ ಮಾಡೋದು ಎಷ್ಟು ಸರಳ ಅಂತ ಅವ್ರ ಸರ್ ಜೊತೆ ಕೇಳೋಣ. ಅವ್ರು ಎಲ್ಲಿಂದ ತರಿಸಿದ್ರು ಅಂತೇಳಿ. ಸರ್ ಅಣ್ಣ ನಮಸ್ತೆ. ಅಣ್ಣ ಸರ್ ನಮಸ್ತೆ. ನಿಮ್ಮ ಹೆಸರು ವಿಳಾಸ? ನಮ್ಮದು ನಾಗಪ್ಪ ಅಂತ ಹೇಳಿ ಸರ್. ಹಾಂ ಸರ್. ನಾಗಪ್ಪ ತಂದೆ ನಿಂಗಪ್ಪ ಬಾಳ ಸಾಕಿನ ಗಿಣಿಗೆರ. ನಾವು ಒಂದು 9 ವರ್ಷ ಲ್ಯಾಂಡ್ ತೊಗೊಂಡು ಈಗ ಒಂದು ಮಾವು ಹಚ್ಚಿ ಒಂದು ಫಸ್ಟಿಗೆ ನಾವು ಕೆಸರು ಹಚ್ಚಿದ್ವಿ. ಕೆಸರು ಆದಮೇಲೆ ಮತ್ತೆ ನಾವು ಒಂದು 3 ವರ್ಷ ಇದು ನಮ್ಮ ಮೇಜ್ ಹಾಕಿಂದ ಇದು ಹಚ್ಬೇಕನ್ನೋದು ಒಂದು ಇದು ಬಂತು. ಮಾವು ಮೇಳದಲ್ಲಿ ಒಂದು ತೊಗೊಂಡಿದ್ವಿ. ಮಾವು ಮೇಳದಲ್ಲಿ ಹೋದಾಗ ಹಣ್ಣು ಒಂದು ವಾಲ್ಫಸ್ಟ್ ಹಚ್ಚಿದ್ರು. ಅದಕ್ಕೆ ನಾವು ಒಂದು ಈ ತಳಿ ನಾವು ಅಲ್ಲಿ ಆ ಹಣ್ಣು ಎಲ್ಲ ಹಣ್ಣಿಗಿಂತ ಎಲ್ಲ ಹಸಿರು ಮುಡಿ ಬರ್ತೈತೆ. ನಮ್ಮ ಅಡಿ ಹಾಕಿದಾಗ ಅಷ್ಟು ಕಲರ್ ಬರ್ತೈತೆ. ಈ ಹಣ್ಣು ಒಂದು ಕೆಂಪು ಕಲರ್ ಐತಿ. ಈ ಸಸ್ಯಗಳು ನಮ್ಮ ಲ್ಯಾಂಡಿಗೆ ಇದನ್ನು ಮಾಡ್ಬೋದಲ್ಲ ಅಂತೇಳಿ ನಾವೊಂದು ಇದು ಮಾಡಿದ್ವಿ ಸರ್. ನಮಗೆ ಒಂದು ಉತ್ತಮವಾದಂಥ ರೇಟ್ ಒಂದು ಸಿಗುತ್ತಲ್ಲ ಅಂತೇಳಿ ನಾವು ಆಸೆ ಮಾಡಿ ಇದನ್ನ ಒಂದು ಆಸೆ ಪಟ್ಟು ಆಮೇಲೆ ತೋಟಗಾರಿಕೆ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ. ಅವರು ತರಿಸಿಕೊಟ್ರು. ಅಗಿ ತರಿಸಿಕೊಟ್ಟ ಮೇಲೆ ನಮಗೆ 2,000 ಚಿಲ್ಲರೆ ಬಿದ್ದೈತಿ. ಒಂದು ಅಗಿ ಸರ್ 2,000 ರೂಪಾಯಿ. ಹೌದು ರೀ ಸರ್. ಎಲ್ಲಿಂದ ಬಂತ ಅಂದ್ರೆ ಅದು ನಮಗೆ ಇವು ತೋಟಗಾರಿಕೆ ಅಧಿಕಾರಿಗಳನ್ನ ತರಿಸ್ಕೊಟ್ರು ಸರ್. ಎಲ್ಲ ಆನ್ಲೈನಾಗ ಅವರ ಬುಕ್ ಮಾಡಿ ಅವ್ರು ಇದನ್ನ ಮಾಡ್ಕೊಂಡು ಮತ್ತೆ ಹುಬ್ಳಿಲಿಂದ ಟ್ರೈನಿಗೆ ಬಂದು ಟ್ರೈನಿಂದ ನಾವು ಇದ್ದಾಗ ಮತ್ತೆ ಶಿಫ್ಟಿಂಗ್ ಬುಲ್ಲರ್ನೇ ಹಾಕ್ಕೊಂಬಂದು ಇದು ಮಾಡ್ಕೊಂಡ್ವಿ ಸರ್. ಒಂದು ಸಸಿ 2,000 ರೂಪಾಯಿದಂಗ ಎಷ್ಟು ಸಸಿ ಹಚ್ಚಿದ್ರಿ? 200 ಗಿಡ ಸರ್. 200 ಸಸಿಗಳ ಹಚ್ಚಿರಿ ಸರ್. ಸರ್ ಎಷ್ಟು ವರ್ಷದಿಂದ ಹಚ್ಚಿದ್ರಿ? ಈಗ ಅದು ನಮ್ದು ನಾಳೆ 8ನೇ ತಿಂಗಳು ಬಂತಂದ್ರೆ 3 ವರ್ಷ ಫೈನಲ್ ಮುಗಿದ್ರಿ. 3 ವರ್ಷ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಮುಗಿದು 3 ವರ್ಷಕ್ಕೆ ಫಲ ಸಿಕ್ತಿ ಸರ್. 3 ವರ್ಷಕ್ಕೆ ಅಲ್ಲೊಂದು ಒಂದು ಗಿಡಕ್ಕೆ 2-3 1-2 ಬಿಡತ್ತಿದೆ ಮೇಜ್ ಹಾಕಿ. ಸರ್ ಅಂದ್ರೆ ಕಲರ್ ಬಿಡ್ಬೇಕಾದ್ರೆ ಹೂವು ಒಂಥರ ಕೆಂಪು ಪ್ಲಸ್ ಕಾಯಿನ ನಮ್ಮ ಈಗ ನಮ್ಮ ಕೆಸರು ಬಿಡ್ತಲ್ಲ ಹೂವು ಅದ ಟೈಮಿಗೆ ಇದು ಅದ ಲೆಕ್ಕಕ್ಕೆ ಬಿಡುತ್ತೆ ಸರ್. ಅದ ಟೈಮಿಗೆ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಏನು ಡಿಫ್ರೆನ್ಸ್ ಇಲ್ಲ? ಇಲ್ಲ ಸರ್, ಏನು ಡಿಫ್ರೆನ್ಸ್ ಇಲ್ಲ. ಈಗ ಇದು ಸೇಮ್. ಇದು ಸೇಮ್ ರೀ. ಗಿಡನ ಸೇಮ್ ರೀ ಸರ್. ಗಿಡ ಸೇಮ್. ನಮ್ದು ಎಲ್ಲ ತಪ್ಪಲು ಎಲ್ಲ ಇದು ಸೇಮು. ಇದಕ್ಕೆ ಇದ್ರ ಒಳಗೆ ಮೇಜ್ ಹಾಕಿ ಅನ್ನೋದಕ್ಕೆ ಇದಕ್ಕೆ ಏನಂದ್ರೆ ಗೆರಿಗೆ ಒಂದು ತಪ್ಪಲ
ಒಂದು ಏನಂದ್ರೆ ಇದು ಎಲಿದು ಏನೈತಿಲ್ಲ ಈ ಎಲಿ ಗೆರಿಗೂ ಆ ನಮ್ಮ ಆ ಎಲಿ ಗೆರಿಗೂ ಸ್ವಲ್ಪ ಡಿಫ್ರೆನ್ಸ್. ಇದು ಅಂದ್ರೆ ಎಲಿ ಸ್ಮೂತ್ ಇರ್ತೈತಿ, ಅದು ಸ್ವಲ್ಪ ಬಿರ್ಸಿರುತ್ತೆ ನಮ್ದು, ಬಿರ್ಸಿ ಬರುತ್ತೆ. ಎತ್ತಸ ಏನಂದ್ರೆ ಇಷ್ಟ. ಆಮೇಲೆ ಇದು ನ್ಯಾಚುರಲ್ ಆಗಿ ಏನು ನಮ್ಮ ನಾರ್ಮಲ್ ಗಿಡ ಏನು ಬೆಳೆಸ್ತೀವಿ, ಸರ್ಕಾರಿ ಗೊಬ್ಬರ ಬಿಟ್ಟು ಇದಕ್ಕೆ ನಮ್ಮ ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಇದು ಜೀವಾಮೃತ ಒಂದು ಹಾಕ್ತಿವಿ. ಅದು ಬಿಟ್ಟು ಯಾವುದು ಸರ್ಕಾರಿ ಎಣ್ಣೆ, ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ. ಹಂಗಾಗಿ ಒಂದು ಅಂದ್ರೆ ನಮ್ಮ ಗಿಡಗಳು ಸ್ವಲ್ಪ ತಾಳ್ಮೆಗೆ ಇದು ಬಂದವು. ಸರ್ ನೀವು ತಂದ ಗಿಡ ಯಾವ ಫೇಲ್ ಆಗಿಲ್ಲ? ಫೇಲ್ ಆಗೇನಾಗಿದೆ ಸರ್, ಒಂದು 200 ಗಿಡದಲ್ಲಿ 20 ಗಿಡ ಹೋಗಿ ಸರ್. 20 ಗಿಡ ಹೋಗಿ ಸರ್. ಅಂದ್ರೆ ಒಂದು 20 ಗಿಡ ಯಾಕೆ ಹೋದ್ವು ಅಂದ್ರೆ ನಮ್ದು ಸ್ವಲ್ಪ ನೀರಿನ ಕ್ರಿಟಿಕಲ್ ಸಮಸ್ಯೆ ಐತಿ ಈ ಏರಿಯಾ. ಹಂಗಾಗಿ ನಮ್ಮ ನೀರಿನಿಂದ ಗಿಡ ಹೋಗಿ ಹೊರತು ತಾನಾಗಿ ಹಚ್ಚಿದ ಮೇಲೆ ಗಿಡ ಹೋಗಿಲ್ಲ ಸರ್. ಗಿಡ ತಾನಾಗಿ ಏನು ಹೋಗಿಲ್ಲ, ನೀರಿಂದ ಸಮಸ್ಯೆ. ನೀರು ಅದಕ್ಕೆ ಸರಿಯಾಗಿ ಟೈಮ್ ಸರಿ ನೀರು ಇಲ್ದ ಕಾರಣಕ್ಕೆ ಆ ಗಿಡ ಬಂದಂತ ನೀರು ಇಲ್ದಕ್ಕೆ ಸ್ವಲ್ಪ ಸರಿಗೆ ಅದಕ್ಕೆ ಆರ ಇಲ್ದಕ್ಕೆ ಗಿಡ ಹೋಗಿ ಹೊರತು ನೀರು ಸಂಪೂರ್ಣ ಇತ್ತಂದ್ರೆ ಗಿಡ ಯಾವ ಅವಶ್ಯ ಇಲ್ಲ ಸರ್. ಹೆಂಗೆ ಹಚ್ಚಿರ್ತೀವಿ ಹಂಗೆ ಬರ್ತದೆ ಗಿಡ ಸರ್. ಅದು ಮೇಜೇಕೇನು ಸರ್, ಬಟ್ ಏನಂದ್ರೆ ಔಟ್ ಆಫ್ ಏರಿಯಾದ್ದು ಒಂದು ಇದೈತೆ, ಜಪಾನ್ ತಳಿ ಅನ್ನೋದು ಒಂದು ಜಪಾನ್ ಇದ್ರೊಳಗೆ ಬೆಳಿತಾರೆ. ಅಲ್ಲಿ ಉತ್ತಮವಾದಂಥ ಆ ರೇಟ್ ನಮ್ಮ ರೈತರಿಗೆ ಇಲ್ಲಿ ಸಿಗಲ್ಲ. ಅದಕ್ಕೆ ಏನಂದ್ರೆ ಮೇನ್ ಮಾರ್ಕೆಟ್ ಆಗ್ಬೇಕಂದ್ರೆ ಇಲ್ಲಿ ಏನಂದ್ರೆ ಈಗ ನಮ್ಮ ತೋಟಗಾರಿ ಅಧಿಕಾರಿಗಳು ಏನಂತಾರ, ಒಂದು ಮನದ ದಿನಮದಲ್ಲಿ ನಿಮ್ಮ ಎಲ್ಲ ರೈತರು ಸ್ವಲ್ಪ ಬೆಳೆದು ಇದಕ್ಕೆ ಇಲ್ಲಿ ಬೆಳಕು ಒಂದು ಅವ್ರಿಗೆ ಗೊತ್ತಾಗಬೇಕಲ್ಲ, ಇದೆ ಮೇಜಾಕಿ ಅನ್ನಕ ಒಂದು ಜಪಾನ್ ತಳಿ ಅನ್ನೋದು ಇಲ್ಲಿ ಜಪಾನಿಂದ ಒಂದು ಬೆಳಿತಕ್ಕಂಥ ಅಲ್ಲಿದು ಹೊರದೇಶದ್ದು ಈ ನಮ್ಮ ಕರ್ನಾಟಕ ಇಂಡಿಯಾದ ಬೆಳಿಬೇಕಂದ್ರೆ ಅದು ನಮ್ಮ ಇಂಡಿಯಾದ ಒಳಗೆ ಕೆಲವೊಂದು ಸಂಪೂರ್ಣ ಇದು ತಂಪಾದ ಭೂಮಿ ಇರ್ತೈತಿ ಒಂದು ಕಡೆ ಭಾಗ, ಒಂದು ಕಡೆ ಭಾಗದಲ್ಲಿ ಬಿಸಿಲಿನ ಜಲಾಂತರ ಭೂಮಿ ಜಾಸ್ತಿ ಐತಿ, ಹೀಟ್ ಜಾಸ್ತಿ ಐತಿ. ಅಂಥದ್ದು ಇವತ್ತು ನಮ್ಮ ಭೂಮಿಗೆ ಹತ್ತಿಗೆಂದಿರೋದು ಹೊಂದ್ಕೊಂಡಿರೋದು ನಮಗೆ ಅದು ಭಾಳ ಖುಷಿ ಅನಿಸ್ತದೆ ಸರ್. ಯಾಕಂದ್ರೆ ನೋಡಿದ್ರೆ ಇಲ್ಲಿ ಒಂದ್ ಹತ್ರ ಹೀಟ್ ಒಂದ್ ಹತ್ರ ಕೋಲ್ಡ್, ಹೌದು, ಆದ್ರೆ ಇಲ್ಲಿ ಹೊಂದ್ಕೊಂಡೈತೆ. ಅದು ನಮಗೆ ಫಲ ಇವತ್ತಿಲ್ಲ ನಾಳೆ ಬರ್ತೈತೆ ಆ ಪ್ರಶ್ನೆ. ಯಾಕೆ ಗಿಡ ಹತ್ತಿದ ಮೇಲೆ ಫಲ ಕೊಟ್ಟೆ ಕೊಡ್ತದ ಅದು. ಆದ್ರೆ ನಮ್ಮ ವಾತಾವರಣಕ್ಕೆ ಹೊಂದಿಕೆ ಅನ್ನತ್ತಲ್ಲ ಅದನ್ನ ನಾವು ಒಂದು ಖುಷಿ ಪಡ. ಹೌದು ಸರ್. ಸರ್ ಈ ಸದ್ಯ ನೀವು ಖರ್ಚು ಎಷ್ಟು ಮಾಡ್ಬೇಕಾದ್ರೆ, ಆಮೇಲೆ ಗಿಡ ಹೆಂಗೆ ಹಚ್ಕೊಂಡ್ರು ಸರ್? ಗಿಡಲಿಂದ ಗಿಡ ಸರ್ 10 ಫೂಟ್ ಹಾಕಿಂದಿ ಸರ್. ಇದು ನಮ್ದು 20 ಇದು ಕೆಸರ್ ಐತೆ, ಅದ್ರ ನಡಕ ಇದನ್ನ ಒಂದು 20 ಕೇಸರ್ ಐತ್ರಿ, ಅದ್ರ ಮಧ್ಯ ಸರ್ ಮಧ್ಯದಲ್ಲಿ ಹಚ್ಚಿದ್ವಿ ಸರ್. ಅದರಲ್ಲಿ ಹಚ್ಚಿದ್ವಿ. ನಾವು ಬೇರೆ ಕಡೆ ಇದನ್ನ ಸಪ್ರೇಟ್ ಹಚ್ಚಿಬೇಕಂದ್ರೆ ಲ್ಯಾಂಡ್ ಇಲ್ಲ, ಅದ್ರೊಳಗಡೆ ಇದನ್ನ ತರಿಸ್ಬಿಟ್ಟಿದ್ವಿ. ನಾವು ತರಿಸಿದ ಮೇಲೆ ಮತ್ತೆ ಈ ಗಿಡಗಳು ಎಲ್ಲಿ ಹಚ್ಬೇಕಂತೇಳಿ ಇದ್ರೊಳಗೆ ನಾವು ಹಚ್ಕೊಂಡ್ಬಿಡೋಣ. ಒಂದು ಹಂಗೇನಾರ ಬಗನ ಚಲೋ ಹೊತ್ತಿನಾಗ ಇದು ಬಂತಂದ್ರೆ ಆಮೇಲೆ ಕೇಸರ್ ತೆಗೆದ್ಬಿಡ್ತದೆ. ಉಳಿಸ್ಕೊಂಬಿಡೋದು. ಇದು ಇದರಿಂದ ಒಳ್ಳೆ ಒಂದು ಉತ್ತಮವಾದಂಥ ರೇಟ್ ಸಿಗುತ್ತಪ್ಪ, ನಮ್ಗೆ ಒಳ್ಳೇದೈತೆ ಅಂದ್ರೆ ಕೇಸರ್ 60 ರೂಪಾಯಿ 70 ರೂಪಾಯಿ 100 ರೂಪಾಯಿ ಕೆಜಿ ಇರ್ತದೆ ಅಂತ ತಿಳ್ಕೊ. ಇದು ಒಂದು 3,000 ರೂಪಾಯಿ ಇವತ್ತು ನಮ್ಗೆ ಅಧಿಕಾರಿಗಳು ಮಾಡಿಕೊಟ್ಟಾರ. ಈಗ ಅದೇ ಕಂಟಿನ್ಯೂ ನಮ್ಮ 3,000 ರೂಪಾಯಿಂದ ಮುಂದಿನ ದಿನದಲ್ಲಿ 1,000 ಹೆಚ್ಚಿಗೆ ಆಗ್ಬೋದು, ದಿನ 500 ರೂಪಾಯಿನ ಕಮ್ಮಿನ ಆಗ್ಬೋದು. ಇಷ್ಟು ಮಾತ್ರ ನಾವು ಹೇಳ್ಬೋದು. ಆದ್ರೆ ನಮ್ಗೆ ಏನಂದ್ರೆ ಒಂದು 2,000 ಮೇಲೆ ಅಂತ ಮಾರ್ತತ ಅನ್ನೋದು ಒಂದು 100ಕ್ಕೆ 100 ನಮಗೆ ಐತೆ ಸರ್. ಇದು 1 ಲಕ್ಷ ಹೇಳಿದ್ರೆ 80,000 ಹೇಳಿದ್ರೆ ಲಕ್ಷ 2 ಲಕ್ಷ ಅಂದ್ರೆ ಇಲ್ಲಿಂದ ಔಟ್ ಆಫ್ ಏರಿಯಾ ಕಳಿಸ್ಬೇಕು, ಅದೆಲ್ಲ ಮಾರ್ಕೆಟ್ಗೆ ತಿಳ್ಕೊಬೇಕು. ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಂದ ಅಲ್ಲಿಗೆ ಜಪಾನಕ್ಕೆ ಕಳಿಸ್ಬೇಕಾದ್ರೆ ಮತ್ತೆ ಎಲ್ಲ ಟ್ರಾನ್ಸ್ಪೋರ್ಟಿಂದ ಎಲ್ಲ ತಿಳ್ಕೊಬೇಕು ಸರ್. ನಾವು ಅನ್ಫೋರ್ಡ್ ಮಂದಿ ಅದ್ರ ಬಗ್ಗೆ ಜಾಸ್ತಿನೂ ಓದಿಲ್ಲ. ಆದ್ರೆ ನಮಗೆ ಇದು ಹಣ್ಣು ಬಂದ ಮೇಲೆ ಜಾಸ್ತಿ ಒಂದು ಅಲ್ಲೆಲ್ಲಿ ಮಾರ್ಕೆಟ್ ತಿಳ್ಕೊಬೇಕಾಗೈತಿ ನಾವು. ಏನು ಸರ್, ಬೆಳೆಸೋದೇನು ದೊಡ್ಡ ಮೊದಲು ಸರ್. ಬೆಳೆಸಿದ ಮೇಲೆ ಮಾರ್ಕೆಟ್ ಇದನ್ನ ಸೇಲ್ ಮಾಡ್ಕೋರು ಭಾಳ ಕಷ್ಟ ಐತಿ. ಬೆಳೆಸೋದು ದೊಡ್ಡದಲ್ಲ, ತಂದು ಬೆಳೆಸ್ಬಿಟ್ಟಿವಿ, ಸಸಿಗಳನ್ನ ಹಾಕಿಬಿಟ್ಟಿವಿ, ಫಲ ಬಿಟ್ಟೈತಿ. ಆ ಫಲದಿಂದ ನಾವು ಎಲ್ಲಿ ಕಳಿಸ್ಬೇಕು ಅನ್ನೋದು ನಮಗೆ ನಿನ್ನ ಅದ್ರದ್ದು ಮಾರ್ಗದರ್ಶನ ತಿಳ್ಕೊಬೇಕಾಗೈತಿ ಈಗ. ಸರ್ ಈ 3 ವರ್ಷ ಆಯ್ತು. ಹೌದು ರೀ. ಎಷ್ಟು ಕಿಲೋ ನಿಮ್ಗೆ ಸಿಗ್ತಿ ಸರ್? ನನಗೇನಂದ್ರೆ ಈಗ 21 ಗಿಡ ಬಿಟ್ರೆ ಸರ್. 21 ಗಿಡ? 21 200 ಗಿಡದಲ್ಲಿ ಒಂದು 20 ಗಿಡ ಹೋದ್ರು 180 ಗಿಡ ಹೋದ್ರು. 180ರಲ್ಲಿ ನಮಗೆ ಏನಂದ್ರೆ 21 ಗಿಡ ಕಾಯಿ ಬಿಡ ಸರ್. 21 ಕೆಜಿನ ಇದಾಗಿದೆ ಸರ್. 20 ಒಂದೊಂದು ಗಿಡಕ್ಕೆ ಒಂದೊಂದು. ಹೌದು. ಒಂದೊಂದು ಕೆಜಿ ಉಳಿಕಿದ್ದು ಯಾವ ಏನೇನೋ ಅಷ್ಟು ಸಂಪೂರ್ಣ ಬಿಟ್ಟಿಲ್ಲ ಸರ್. ಹೆಂಗೆ ಮಾರಿದ್ರಿ? 3,000 ರೂಪಾಯಿ ಕೆಜಿ ಮಾರ್ಕೊಟ್ರೆ ನಮ್ಮ ಮಾವು ಮೇಳದಲ್ಲಿ ಅವರೇ ತೋಟಗಾರಿ ಅಧಿಕಾರಿಗಳು ಕವರ್ ಕೊಟ್ಟಿದ್ರು. ಆ ಕವರ್ನಲ್ಲಿ ಸಣ್ಣ ಸಣ್ಣ ಒಂದು ಲಿಂಬಿಕಾಯದಷ್ಟು ಕಾಯಿ ಇತ್ತು. ಅವ್ರಿಗೆ ಬಂದು ಮತ್ತೆ ಫೋಟೋ ಅವ್ರಿಗೆ ತೋರಿಸಿದ್ವಿ. ಅವ್ರಿಗೆ ಇದನ್ನ ಸೇಫ್ಟಿಗೆ ಒಂದು ಕವರ್ ಹಾಕ್ರಿ, ಇದು ಹೊರಗಿನ ಬಿಸಿಲು ಪ್ಲಸ್ ಇದಕ್ಕೆ ಯಾವ ಅಕ್ಕಿಗಳದ್ದು ಇದ್ರದ್ದು ದಾಮಿ ಕುಂದ್ರಬಾರ್ದು, ಒಂದು ಸೇಫ್ಟಿ ಇರ್ತೈತೆ, ಹಣ್ಣನ್ನು ಒಳ್ಳೆ ಕಲರ್ ಬರ್ತಂತೇಳಿ ಒಂದು ಇದು ಮಾಡಿಕೊಡ್ತೀರಿ ಸರ್ ಅವರು. ಅದ್ರಂಗೆ ನೀವು ಇದು ಮಾಡಿಕೊಟ್ಟಿವಿ ಸರ್. ಆ ಕವರ್ ಹಾಕಿದ ಮೇಲೆ ಒಳ್ಳೆ ಕಲರು ಸೇಬು ಟೈಪ್ ಬಂತು ಸರ್. ಅದು ಸೇಬು ಟೈಪೇ ಬಂತು. ಅದನ್ನು ಮತ್ತೆ ಅಧಿಕಾರಿಗಳಿನ ನಾವು ತೋಟಗಾರಿ ಅಧಿಕಾರಿಗಳಿನ ಮಾತಾಡಿದ್ವಿ. ನಾವು ತೋಟಗಾರಿ ಅಧಿಕಾರಿಗಳು ನಮ್ಮ ಮಾವು ಮೇಳದಲ್ಲೇ ಒಂದು ಕೊಪ್ಪಳದಲ್ಲೇ ಇದೈತೆ, ಅದಕ್ಕೆ ನೀವು ಭಾಗ ಹೋಗಿಸಿ ನಿಮ್ಮ ಹಣ್ಣುಗಳನ್ನು ರೈತರಿಗೆಲ್ಲ ಒಂದು ಮಾಹಿತಿ ಮಾರ್ಗದರ್ಶನ ಕೊಟ್ಟು ನಿಮಗೆ ಸಂಪೂರ್ಣ ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ ಸರ್. ಹೇಳಿ ಸರ್. ಸರ್ ಈಗ ನೀವು ಕೇಸರ್ ಬೆಳೆದ್ರಿ, ಆಪಾಸ್ ಬೆಳೆದಿರ್ಬೋದು ಸರ್. ಅದಕ್ಕೂ ಈಗ ನೀವು ಮೇಜಾಕಿಗೆ ಏನಾದರೂ ತೊಂದರೆ?
ತೊಂದ್ರೆನಕ್ಕೇನು ಸರ್ ಅದಕ್ಕೆ ಇದಕ್ಕಂದ್ರೆ ಒಂದು 4 ರೂಪಾಯಿ ಹೆಚ್ಚಿಗೆ ಆಗುತ್ತೆ ಅನ್ನೋದು ಅಷ್ಟ ಆಸೆ ಸರ್. ಹಾಂ ಸೇಮ್ ಹಣ್ಣು ಅದು ಹಸಿರು ಮುಡಿ ಇರ್ತೈತಿ, ಇದಕ್ಕೆ ಒಂದು ಗುಲಾಬಿ ಟೈಪ್ ಇರ್ತದೆ. ಈ ಮಾವಿಗೆ ಸರ್ ವಿಷಯ ಏನಕ್ಕೇನಿಲ್ಲ, ಸಿಹಿ ಅಂಶಗಳು ಜಾಸ್ತಿ ಐತೆ ಸರ್ ಇದು, ಆಮೇಲೆ ಹುಳಿ ಅಂಶ ಕಮ್ಮಿ ಇರ್ತೈತಿ. ಎಲ್ಲ ಹಣ್ಣಕ್ಕಿಂತ ಹುಳಿ ಜಾಸ್ತಿ ಇರ್ತದೆ ಕಾಯಿದ್ದಾಗ. ಇದೇನಂದ್ರೆ ಹುಳಿ ಅಂಶ ಕಾಯಿದ್ದಾಗ ಆದ್ರೂ ಹುಳಿ ಅಂಶ ಕಮ್ಮಿ ಇರ್ತೈತಿ. ಹಾಂ ಈ ಹಣ್ಣಿಂದ ತಳಿ. ಹಾಗಾಗಿ ಇದಕ್ಕೇನಂದ್ರೆ ಜಪಾನ್ನಿಂದ ಇವತ್ತು ನಾವು ಏನಾಗಿ ತರಿಸಿವಲ್ಲ ಆ ಸಿಹಿ ಅಂಶಗಳನ್ನ ಒಂದು ಜಾಸ್ತಿ ಪೊಟ್ಯಾಷಿಯಂ ಇರ್ತದೆ ಇದರಲ್ಲಿ. ಅದಕ್ಕಾಗಿ ಒಂದು ಇದು ಹೆಚ್ಚಿನ ಮಾಹಿತಿ ಇದಕ್ಕೆ ರೈತರಿಗೆ ತಿನ್ನಕ, ಆಮೇಲೆ ಯಾವ್ದ ಇವತ್ತು ಆಫೀಸರ್ ತಿನ್ನಕ. ಇವತ್ತು ಕೆಲವೊಂದು ಏನಾಗ್ಬಿಟ್ಟವು ಅಂದ್ರೆ ರೋಗಗಳು ಜಾಸ್ತಿ ಆಗ್ಬಿಟ್ಟವು. ಇದು ಏನಪ್ಪ ಇದರಲ್ಲಿ ಒಂದು ಪುಷ್ಟಾಂಶಗಳು ಜಾಸ್ತಿ ಇರ್ತದೆ, ಪೋಷಕ ಅಂಶಗಳು ಜಾಸ್ತಿ ಇರೋದ ಕಾರಣಕ್ಕೆ ಇದಕ್ಕಂದ್ರೆ ಆ ಒಂದು ರೇಟ್ ಇದನ್ನ ತಿನ್ಬೇಕು ಅನ್ನೋದು ಒಂದು ಇದರಲ್ಲಿ ಅಂತ ಇಷ್ಟ ಏನೈತಿ ಇದರಲ್ಲಿ ಆಸೆಗಳ ಮನುಷ್ಯಾಗ ಒಂದೇ ಇಂಥ 2.5 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಇಂಥ ಹಣ್ಣು ಐತೆ ಅಂದ್ರೆ ಅದ್ರೊಳಗೆ ಯಾರಾದ್ರೂ ಕಾಮನ್ ಆಗಿ ಕೇಳ್ತಾರೆ ಸರ್ ನಮ್ಮನ್ನು. ಈಗ ನಾವೇನಂತೀವಿ ಎಲ್ಲ ಹಣ್ಣಕ್ಕಿಂತ ಏನಂದ್ರೆ ಸ್ವೀಟ್ ಜಾಸ್ತಿ ಇರ್ತಂತ ನಾ ಹೇಳ್ಬೋದು, ಸಿಹಿ ಜಾಸ್ತಿ. ಹೌದೌದು ಸರ್. ಹಾಗಾಗಿ ಇದಕ್ಕೆ ವಿಶೇಷ ಬೇಡಿಕೆ ಸರ್. ಹೌದು ಸರ್. ಅದ್ರ ಸಹ ಈಗ ಮೇಯಜ್ ಹಾಕಿ ನಮ್ಮ ಕೊಪ್ಪಳ ತಾಲೂಕಿನಾಗ ಇದೇ ಫಸ್ಟ್ ಸರ್, ನಾವು ಇಲ್ಲಿ ಯಾರೇ ಹಾಕಿಲ್ಲ. ನಮ್ಮ ಜಿಲ್ಲೆಯಲ್ಲೇ ಫಸ್ಟ್ ಸರ್. ನಮ್ಮ ಕೊಪ್ಪಳ ಜಿಲ್ಲೆದಾಗ. ನಮ್ಮ ರಾಜ್ಯದಾಗ ನೀವು ಫಸ್ಟ್ ಏನ್ರಿ? ಇಲ್ಲ ಸರ್, ನಮ್ದು ಏನಂದ್ರೆ ಯಲಬುರ್ಗ ಹಾಕ್ಯಾರ ಸರ್, ಕುಷ್ಟಗಿನ ಹಾಕ್ಯಾರ. ಈಗ ನಾವೇ ಇದರನ್ನಕ್ಕೂ ಬರಗಿಲ್ಲ. ನಮ್ಗೆ ಏನಂದ್ರೆ ನಮ್ಮ ಕೊಪ್ಪಳ ತಾಲೂಕಿಂದ ನಾನು ಅಷ್ಟೇ ಹೇಳಬಲ್ಲೆ. ಅಂದ್ರೆ ನೀವು ಮೊದಲೇ ಟೈಮ್ ಹರಿದು ಮಾರಿದಾರ ನೀವು ಈಗ? ಹೌದೌದು. ಫಸ್ಟಿಗೆ ಅವ್ರು ಯಲಬುರ್ಗ ತಾಲೂಕಿನಾಗ ಕುಷ್ಟಗಿಯಾರ ಹಾಕ್ಯಾರಂತೆ. ಅದನ್ನ ನಾನು ಬದ್ಲಾರ ಇದರಿಂದ ನಾವು ನ್ಯೂಸ್ ಹಾಕಿ ಹೇಳ್ಯಾರ. ಆದ್ರೆ ನಾವು ಹಾಕಿವ್ರಿ ಈ ತರ ಬೇರೆ ಬೇರೆ ಇದು ಬಂದ ಕಲರ್ ಬಂದೈತೆ. ನಿಮ್ಮದು ಕೊಪ್ಪಳ ತಾಲೂಕಿನ ಒಳಗೆ ನಿಮ್ಮದು ಫೇಮಸ್ ಈ ತರ ಕಲರ್ ಬಿಡೋದಂದ್ರೆ ಇದು ಮೇಯಜಾಕಿ ಅನ್ನೋದಕ್ಕೆ ಇದು ಕನ್ಫರ್ಮ್ ಈಗ ಗೊತ್ತಾಗತ್ತಂತ ಹೇಳಿದ್ರು. ಮೇಯಜಾಕಿದ ಒಂದು ಕಲರ್. ಹೌದೌದು ಸರ್. ಆಫಾಸ್ದ ಒಂದು ಕಲರ್, ಕೇಸರದ ಒಂದು ಕಲರ್. ಹೌದು ಸರ್. ಕೇಸರ್ ಬೇರೆ, ಬೇನಿಸ್ ಬೇರೆ, ನೀಲಂ ಬೇರೆ, ಈ ಗೋವಾಗ ಹಣ್ಣು ನಮ್ಮ ಹಣ್ಣು ಬೇರೆ. ಅಂದ್ರೆ ನಮ್ಮ ಆ ಹಣ್ಣು ನಮ್ಮ ಹಣ್ಣು ಏನ್ ಮಾಡ್ತಾವ ಅಂದ್ರೆ ಬರ್ತಾ ಬರ್ತಾ ಅಡಿ ಹಾಕಿದಾಗ ಕಲರ್ ಬರ್ತೈತಿ. ಪೌಡರ್ ಕೆಲವೊಂದು ಎಣ್ಣೆ ಹೊಡೆದು ಇದನ್ನ ಮಾಡ್ತಾರೆ, ಕೆಂಪು ಕಲರ್ ಬರ್ತೈತಿ, ಅಷ್ಟೊಂದು ಕಲರ್ ಬರ್ತೈತಿ. ಈ ಹಣ್ಣು ಹಂಗಲ್ಲ, ಅದು ತಾನು ಏನ್ ತನ್ನ ಭೂಮಿಲಿಂದ ಏನು ತನ್ನ ಫಲ ಏನು ಬೆಳೆದಿರ್ತೈತಿ ಅದೇ ಕಲರ್ ಸೇಮ್ ಬರ್ತದೆ ಸರ್. ಹಣ್ಣಾಗ ಅವ್ರಿಗೆ ಆಗ ಇರುತ್ತೆ, ಕಾಯಿ ಅದ್ರದ ಕಲರ್ ಇರುತ್ತೆ, ಎಲ್ಲ ಹಂಗ ಇರುತ್ತೆ. ಹಸಿರು ಮುಡಿ ಬರ್ತಾ ಬರ್ತಾ ಫಸ್ಟಿಗೆ ಬರ್ಬೇಕಾರೆ ಅರ್ಧ ಕೆಂಪು ಅರ್ಧ ಹಸಿರು ಇರ್ತೈತೆ. ಹಸಿರು ಫುಲ್ಲು ಏನತ್ತ ಪಾಡಿಗೆ ಬಂದಾಗಲ್ಲ ಎಲ್ಲ ಸೇಮ್ ಸೇಬು ಟೈಪ್ ಬಂದ್ಬಿಡುತ್ತೆ. ಸೇಬು ಕಲರ್. ಸೇಬ್ ಕಲರ್ ಬಂದು ಮಾರ್ಕೆಟ್ನಲ್ಲಿ ಸರ ಮೋಸನಕ್ಕೇನು ಸರ ಈಗ ನಮಗೆ ಹೇಳಿರೋದು ಏದು ಅಂತ ಭಾಳ ಹೇಳ್ಯಾರ. ಆದ್ರೆ ನಮಗೇನಂದ್ರೆ ಇಲ್ಲಿ 300 ರೂಪಾಯಿ ಕೆಜಿ ಅಂದ್ರೆ 2.5 ಲಕ್ಷ ರೂಪಾಯಿ ನಾಗಪ್ಪ ಬೇಕಾದಾಗ ಕೋಟಿಗಟ್ಟಲೆ ಆಗ್ಬಿಟ್ಟ ಮನುಷ್ಯ ಅಂತಾರೆ. ಹೌದ್ರಿ, 1 ಕೆಜಿ 2.5 ಲಕ್ಷ ಅಂದ್ರೆ ಕೋಟಿ. ನಮಗೆ ಸರ ಬರೀ 10,000 ರೂಪಾಯಿ ಕೆಜಿ ಮಾರಿದ್ರೆ ನಮ್ಮ ರೈತರನ್ನ ಯಾರು ಹಿಡಿಯಾರಲ್ಲ. 10,000. ನಾವು ಮಾಡ್ತಕ್ಕಂಥ ಖರ್ಚುಗಳು ನಾವು ಇದು ಮಾಡಿದ್ದು ನಮಗೆ ಬರೀ 10,000 ರೂಪಾಯಿ ಕೆಜಿ ಮಾಡಿದ್ರೆ ಇವತ್ತಿಗೆ ನಾನು ಒಂದು ಅರ್ಧ ಖರ್ಚು ಬಂತಲ್ಲ ಬಿಡಪ್ಪ ರೂಪಾಯಿ ನಾ 800 ಬಂತಲ್ಲ ಅಂತಿದ್ದೆ. ಈಗ ಅದೇ ನಾವು ಮಾಡಿದ್ದು ಬರೀ ನಾನು ಲೇಬರ್ದು ನಮ್ಮ ಮೇಂಟೆನೆನ್ಸ್ ಒಂದು ಲೇಬರ್ನ ಗಂಡದ ಫ್ಯಾಮ್ಲಿಗೆ 1,60,000 ರೂಪಾಯಿ ವರ್ಷಕ್ಕೊಮ್ಮೆ ಕೊಡ್ತೀನಿ ಸರ್ ಲೇಬರ್ ಪೇಮೆಂಟ್. ಇಬ್ಬರಿಗೆ ಗಂಡದ ಫ್ಯಾಮ್ಲಿನ ಅವ್ರಿಗೆ ಕೆಲಸ ಕೊಟ್ಟಿನಿ. ಮತ್ತು ಈಗ ಅವ್ರಿಗೆ ಫ್ಯಾಮ್ಲಿಗೆ ಪೇಮೆಂಟ್ ತಿಂಗಳ ಅವ್ರಿಗೆ ಪೇಮೆಂಟ್ ಕೊಟ್ಟು ಮತ್ತು ನಾವು ಇದಕ್ಕೆ ರೈತರಿಗೆ ವರ್ಷಕ್ಕೊಂದು ಪೀಕು ಏನು 6 ತಿಂಗಳಿಗೊಮ್ಮೆ ಅಲ್ಲ, ವರ್ಷ ತನ ನಾವು ಅವ್ರಿಗೆ ಕುಂದಿರಿಸಿ ಲೇಬರ್ ಪೇಮೆಂಟ್ ಕೊಡಬೇಕು, ಗಿಡ ಕಾಯ್ಬೇಕು. ಆಮೇಲೆ ಈಗ ಪಾವತಿ ಮಾಡ್ಕೊಂತ ಗಿಡಗಳದ್ದು ಒಂದು ಸ್ವಲ್ಪ ಇದು ಮಾಡ್ಕೊಂಡಿರ್ತಾರೆ. ನಮಗೆ ಇವತ್ತಿಲ್ಲ ನಾಳೆ ಫಲಗಳನ್ನ ಗಿಡ ಚಲೋ ಇಟ್ಕೊಂಡ್ರೆ ಮುಂದಿನ ದಿನದಲ್ಲಿ ನಮಗೆ ಒಂದು ಇವತ್ತು 5 ಕ್ವಿಂಟಲ್ ಬೆತ್ತ ಮುಂದಿನ ದಿನದಲ್ಲಿ ಒಂದು 8 ಕ್ವಿಂಟಲ್ ಆಗುತ್ತಲ್ಲ ನಾ ವಿಚಾರಕ್ಕೆ. ಮತ್ತು ಈಗ ಲೇಬರ್ ಇಟ್ಕೊಂಡು ಇದು ಮಾಡ್ಕೋಬೇಕು ಸರ್. ನಾವು ಸರ್ ಸುತ್ತಮುತ್ತ ಒಟ್ಟ ಸಸಿ ಸಿಗಲ್ಲ ಇಲ್ಲಿ ಸುತ್ತಮುತ್ತ ಸರ ಇಲ್ಲಿ ನಮ್ಮ ಕೊಪ್ಪಳ ತಾಲೂಕಿನಾಗ ಅದು ಇನ್ನೂ ಇಲ್ಲ ಸರ್. ಇದು ಇಲ್ಲ ಸರ್, ಕೊಪ್ಪಳ ತಾಲೂಕಿನಲ್ಲಿ ಇಲ್ಲ. ನಮ್ಮ ಕೊಪ್ಪಳ ತಾಲೂಕಿನಾಗ ಇಲ್ಲ. ಆಮೇಲೆ ಇಲ್ಲಿ ಬೇರೆ ಕಡೆ ಧಾರವಾಡ ಪಾರವಾಡ ಏನಾರ ಆ ಕಡೆ ತೋಟಗಾರ ಇಲಾಖೆಯವರು ಅವ್ರು ಏನಾರು ನರ್ಸರಿ ಮಾಡೋರು ಅವ್ರು ಏನಾರು ಕ್ರಾಸಿಂಗ್ ಮಾಡಿದ್ರೆ ಮಾಡ್ಬೋದು ಸರ್. ಅಂದ್ರೆ ಈ ಬೆಳೆದಿರೋಂಥ ಬೆಳೆಗಳನ್ನ ನೋಡಿ ಅವಕ್ಕೆ ಕ್ರಾಸ್ ಮಾಡಿದ್ರೆ ಸರ್. ನೆಕ್ಸ್ಟ್ ನೀವು ಏನಾರು ಮಾಡ್ಬೇಕಂತ ನಮ್ದು ಆಯ್ತು ಸರ್. ಇದಾಗ ಒಂದು ಇಲ್ಲಿ ರೈತರಿಗೆ ಒಂದು ಸ್ವಲ್ಪ ಅದನ್ನ ಇದನ್ನ ಮಾಡ್ಕೊಂಡು ಅವ್ರಿಗೆ ಒಂದು ಕ್ರಾಸಿಂಗ್ ಮಾಡಿ ರೈತರಿಗೆ ಇಲ್ಲಿ ಎಷ್ಟು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಒಂದು ಇದೈತೆ ಸರ್. ಆಯ್ತು ಸರ್. ನೀರು ಭಾಳ ಕಮ್ಮಿ ಐತೆ ಸರ್. ಇದು ನೀರು ಭಾಳ ಏನಂದ್ರೆ ಸ್ವಲ್ಪ ನಮ್ಮ 30 ಬೋರ್ ಹಾಕ್ಸಿನಿ ಸರ್. 30 ಬೋರ್ ಸರ್? ಸರ್ ಬರೀ 400 300 250 ಇದ್ರದಂಗೆ ಎಲ್ಲ ಡೆಪ್ಟಿಂಗ್ ಹೊಡೆದು ಒಂದು 2 ಎಕರೆ ಹೊಲ ಬೇರೆ ಕಡೆ ರೊಕ್ಕ ಹಾಕತ್ತೆ ಸರ್. ನಾನು ಹೊಲ ತೊಗೊಂಡಿದ್ರು ಸುಮ್ಮನೆ ಬೋರಿಗೆ ಇವತ್ತಿಂದ ನಾಳೆ ಗಿಡಗಳನ್ನ ಹಾಕ್ಯಂದಕ್ಕೆ ಬರೀ ಹೋಗೋದು ಸಾಲ ಮಾಡೋದು ಬೋರ್ ಹಾಕ್ಸೋದು. ಇದ್ರೆ ನೋಡ್ರಿ ಅದು ಒಂದು 50,000 ರೂಪಾಯಿ ಲಾಭ ಇಲ್ಲ ನಮಗೆ. ಲಾಭ ಇಲ್ಲ, ಬರೀ ನೀವು ಖರ್ಚು ಮಾಡೋದಾಗೈತೆ. ಬರೀ ಕೈಲಿ ಹಿಡ್ದಾಗೆ ಸರ್.
ಏನಂದ್ರೆ ಇವು ನೀರಿನ ಇದು ಇಲ್ದಕ್ಕೆ ಸರ ಸ್ವಲ್ಪ ನಮ್ಮ ನೀರಿಂದ ಭಾಳ ಇಲ್ಲಿ ಪಿಟಿಕಲ್ ಸರ್ ಈ ಏರಿಯಾ. ಇದು ಏನಂದ್ರೆ ಈ ಕಡೆ ಭಾಗ ಆ ಕೆರೆಲಿಂದ ಏನು ಈ ಕಡೆ ಪಂಪಳಿ ರೋಡಿಗೆ ಸ್ವಲ್ಪ ನೀರಿಂದ ಭಾಳ ಡ್ರೈ ಏರಿಯಾ ಸರ್. ನೀರಿನ ಅಂಶ ಪೀಚಾಡ್ಕೊಂತ ಇಷ್ಟು ಸುಮಾರು ಅದ್ರಾಗ 1 ಇಂಚು ಅರ್ಧ ಇಂಚ್ ಅದ ಸರ್. ಅದ್ರಾಗ ಸುಮ್ಮನೆ ಗಿಡಕ್ಕೆ 1 ತಾಸು 2 ತಾಸು ಒಂದೊಂದು ಸಾಲಿಗೆ 2 ತಾಸು ಅಷ್ಟಕ್ಕೂ ಬಿಡಗಿಲ್ಲ. 2 ಸಾಲ 1 ತಾಸು ಅರ್ಧ ತಾಸು ಹಿಂಗೆ ಮಾಡ್ಕೊಂತ ಇದು ಮಾಡ್ಕೊಂತೀವಿ ಸರ್. ಇದ್ರಾಗ ಇಷ್ಟು ಗಿಡ ಉಳಿಸ್ಕೊಂಡ್ರಿ? ಇಷ್ಟು ಇದ್ರಾಗ ಒಟ್ಟ ತೋಡ್ಲಿ 400 ಗಿಡ ಸರ. ಇವು ಒಂದು 200 ಗಿಡ 600 ಗಿಡಕ್ಕೆ ನೀರು ಮೇಂಟೆನೆನ್ಸ್ ಮಾಡ್ಬೋದು ಸರ್. ಇದ್ರೊಳಗೆ ಮಾವಿನ ಹುಚ್ಚು ಬಂದೈತೆ ನಿಮಗೆ? ಮಾವಿಂದ ಹುಚ್ಚನಕ್ಕೆ ಸರ ಮೊದಲ ಇಲ್ಲಿ ಲೋಕಲ್ ಎಲ್ಲ ಕಲ್ತವ್ರಿಗೆ ಇಲ್ಲಿ ಮಾವಿನ ತೋಟ ಭಾಳ ಅದಾವು. ನಾವು ಇಲ್ಲಿ ಹೊರಭೂಮಿ ಮಾಡಿದ್ರೆ ಏನು ಇದ್ರಾಗ ಏನಂದ್ರೆ ಮಾವಿನ ಗಿಡ ಹಾಕ್ಬಿಡೋಣ, ಡ್ರಿಪ್ ಮಾಡುವ ಇದನ್ನ ಮಾಡ್ಕೊಂಬಿಟ್ರೆ ಇವತ್ತು 4 ವರ್ಷ 5 ವರ್ಷ ನಾವು ಸಮ ಪಟ್ಟಿವಿ ಅಂದ್ರೆ ಒಂದು 20-30 ವರ್ಷ ತನಕ ಒಂದು ಯಾವುದೇ ಚಿಂತೆ ಇಲ್ಲಲ್ಲ. ಒಂದು ಸರಿ ಗಿಡ ಬೆಳೆಸಿದ್ರೆ 20-30 ವರ್ಷ ನಾವು ಸುಮ್ಮನೆ ಒಬ್ಬರು ನೌಕರಿ ಇದು ಮಾಡ್ದಂಗೆ ಆಗುತ್ತಲ್ಲ, ಒಬ್ಬರು ನಾವು ಒಂದು ಲೇಬರ್ಗೆ ಕೆಲಸ ಕೊಟ್ಟಂಗೆ ಆಗುತ್ತಲ್ಲ. ಹಂಗಾಗಿ ನಾವು ಒಂದು 4 ಮಂದಿ ಲೇಬರ್ಗೆ ಕೆಲಸ ಕೊಟ್ಟಕ್ಕಾಗತ್ತೆ ತೋಟ ಮಾಡಿದ್ರೆ ಅಂತೇಳಿ ನಮ್ಮಿಂದ ಅವರು ನಮ್ಮ ರೈತರನ್ನ ಬೇಕು ಇವತ್ತು ಕೂಲಿಕಾರನ್ನ ಒಂದು ಅವ್ರಿಗೆ ಅನುಕೂಲ ಆಗುತ್ತಂತ ಉದ್ದೇಶಕ್ಕೆ ಇದನ್ನು ತಿಳ್ಕೊಂಡು ಇದು ಮಾಡೀನಿ ಸರ್ ತೋಟ. ಸರ್ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಮತ್ತು ಈಗ ನಾವು ಅದ್ರ ಬಗ್ಗೆ ಸರಿ ನಾವು ಈಗ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ನಾವು ಇವತ್ತು ಕುಂತ್ಕೊಂಡು ಉಣ್ಣೋಕ್ಕಂತೂ ಬರಲ್ಲ ಸರ್. ಇವತ್ತು ಏನೋ ಸಾಧನೆ ಮಾಡಬೇಕಲ್ಲ, ಒಂದು ನಾವು ಮನುಷ್ಯ ಮಾನವನ ಹುಟ್ಟಿದ ಮೇಲೆ ಒಂದು ಯಾವುದೇ ಒಂದು ಸಾಧನೆ ಅಂತೂ ಮಾಡಲೇಬೇಕಲ್ಲ ಸರ್. ಯಾವತ್ತೂ ಬರೀ ನೆಟ್ಟಿಗಿದ್ದರ ಮಾಡ್ಬೇಕಂತೇನಿಲ್ಲ. ನಾವು ಕಾಲು ಅದು ಅಂದ್ರೆ ನಮ್ಮಲ್ಲಿ ಒಂದು ಬುದ್ಧಿ ಶಕ್ತಿ ದೇವ್ರುಗಳು ನಮಗೆ ಹಾಕಿಬಿಡ್ತಾನೆ ಸರ್.